ಇಂದು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬ್ರವರು ಮತ್ತು ಕಾರ್ಕಳದ ಕ್ಷೇತ್ರದ ಶಾಸಕರಾದ ಸುನೀಲ್ ಅವರು ಮತ್ತು ನಮ್ಮ ಉದಯ್ ಕುಮಾರ್ ಶೆಟ್ಟಿ ಅವರು ಸೇರಿ ಒಂದು 6 ಕೋಟಿ ರೂಪಾಯಿನ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡಿಸಿದರೆ ಮುಖ್ಯಮಂತ್ರಿಗಳ ಕೈನಲ್ಲಿ. ಅದು ಹಿಂದೆ ಬಿಜೆಪಿಯವರಿದ್ದಾಗ ಮಂಜೂರು ಮಾಡಿದ್ರು. ದುಡ್ಡು ಕೊಟ್ಟಿರಲಿಲ್ಲ, 75 ಲಕ್ಷ ಅಷ್ಟೇ ಕೊಟ್ಟಿದ್ರು. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಉದಯ್ ಕುಮಾರ್ ಶೆಟ್ಟಿ ಅವರು, ಸುನೀಲ್ ಅವರು ನನ್ನ ಮೇಲೆ ಒತ್ತಡ ತಂದು ಇನ್ನು ಬಾಕಿ ಎಲ್ಲ ಹಣವನ್ನು ಮಂಜೂರು ಮಾಡಿಸಿ ಸುಸಜ್ಜಿತವಾದಂಥ ಕಟ್ಟಡವನ್ನು ಅಂಬೇಡ್ಕರ್ ಹೆಸರಲ್ಲಿ ಮಾಡಿದ್ದಾರೆ. ಸೊ ಇದನ್ನು ನೋಡಿದಾಗ ಇಲ್ಲಿ ರಾಜಕೀಯ ಏನಿಲ್ಲ, ಡೆವಲಪ್ಮೆಂಟ್. ಸಿದ್ದರಾಮಯ್ಯನವರ ಸರ್ಕಾರ ಅಂದರೆ ಡೆವಲಪ್ಮೆಂಟ್ ಅನ್ನೋದು ಸಂದೇಶ. ಎರಡನೇದು, ಎಂಥ ಮಹಾನ್ ಜಿಲ್ಲೆ ಇದು. ಕುದುಮಲ ರಂಗರಾಯರು ಜನ್ಮ ಇದ್ದಂಥ ಜಿಲ್ಲೆ. ಅವ್ರು ಏನು ಹೇಳಿದರು? ದಲಿತರು ನಡೆದಾಡುವ ದಾರಿಯಿಂದ ಅವರ ಪಾದದ ಧೂಳಿ ನನ್ನ ಮೇಲೆ ಬಂದರೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳಿದ್ರು. ವಾಟ್ ಎ ಗ್ರೇಟ್ ಪರ್ಸನಾಲಿಟಿ. ಅದನ್ನು ಹೇಳಿದರು. ಅಂಬೇಡ್ಕರ್ ಅವರು ಜ್ಞಾನಾರ್ಜನೆ ಮಾಡಿ ತನ್ನ ಎಲ್ಲ ಬೌದ್ಧಿಕ ಶಕ್ತಿಯನ್ನ ಇಡೀ ದೇಶದ ಅಭಿವೃದ್ಧಿಗೆ, ಸಮೃದ್ಧ ಭಾರತದ ನಿರ್ಮಾಣಕ್ಕೆ, ಬಹುತ್ವದ ರಕ್ಷಣೆಗೆ ಸಂಪೂರ್ಣವಾಗಿ ದಾರಿ ಎರೆದುಕೊಟ್ಟಿದ್ದಾರೆ. ಅವರ ಹೆಂಡತಿ ಮತ್ತು ಮಕ್ಕಳ ಗತಿ ಏನಾಯಿತು? ರಮಾಬಾಯಿ ಅಂಬೇಡ್ಕರ್ ಡೈಡ್ ಆಫ್ ಅನಿಮಿಯಾ ಅಂಡ್ ಮಾಲ್ ನ್ಯೂಟ್ರಿಷನ್. ಅಂಬೇಡ್ಕರ್ ಸನ್ ಡೈಡ್ ಆಫ್ ಮಾಲ್ ನ್ಯೂಟ್ರಿಷನ್ ಅಂಡ್ ಅನಿಮಿಯಾ. ಅನ್ನಾಂಗಗಳ ಕೊರತೆ ಮತ್ತು ರಕ್ತಹೀನತೆಯಿಂದ ಅವರು ತಮ್ಮ ಪ್ರಾಣವನ್ನ ಅವರ ಹೆಂಡತಿ ಮತ್ತು ಮಕ್ಕಳು ಕಳ್ಕೊಂಡ್ರು. ಎಂಥ ಪರಿಸ್ಥಿತಿ, ಎಂಥ ಮಹಾನ್ ವ್ಯಕ್ತಿಯ ಕುಟುಂಬ ಆಯಿತು. ಆ ಕಾರಣಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆಗಳಲ್ಲಿ ಎಜುಕೇಷನ್, ನ್ಯೂಟ್ರಿಷನ್ ಅಂಡ್ ಇಮ್ಯುನೈಸೇಷನ್ ಈ ಕಾರ್ಯಕ್ರಮಗಳ ಮೂಲಕ ಈ ವರ್ಗಗಳನ್ನು ಉತ್ತೇಜಿಸಿ, ಆರೋಗ್ಯವನ್ನು ಸಮೃದ್ಧಿಗೊಳಿಸಿ, ನಿರೋಧಕಗಳನ್ನು ಚುಚ್ಚಿ ಅವರು ಸದೃಢವಾಗಿ ಬೌದ್ಧಿಕವಾಗಿ ಇರಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಉದ್ದೇಶ ಮತ್ತು ಘಟ್ಟ. ಈ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿಗಳು ಯಾರಿಗೆ ನಿರ್ದಿಷ್ಟವಾದಂಥ ಮಾಸಿಕ ಆದಾಯ ಇಲ್ಲವೋ ಅವರಿಗೆ ಖಚಿತವಾಗಿ ಒಂದು ತಿಂಗಳಿಗೆ 4 ರಿಂದ 5 ಸಾವಿರ ರೂಪಾಯಿ ವರಮಾನ ಬರೋದು ಮಾಡಿದಾಗ ಆ ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗಿದೆ. ಕಾರ್ಕಳ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು 2011 ಇಸ್ವಿಗೆ 11 ಲಕ್ಷ ಜನಸಂಖ್ಯೆ ಇದೆ. ಅದರಲ್ಲಿ SC ST ಸೇರಿದ್ರೆ ಸುಮಾರು 1,40,000 ಜನ ಬರ್ತಾರೆ. ಅವರೆಲ್ಲ ಬಡವರಿದ್ದಾರೆ, ತೊಂದರೆ ಇದೆ. ಸೌತ್ ಕೆನರಾ ಜಿಲ್ಲೆ ಅಂದರೆ ಲಿಟರೇಟ್ ಡಿಸ್ಟ್ರಿಕ್ಟ್, ಸೋಷಿಯಲಿ ಒಂದು ಸಾಮರಸ್ಯ ಇರತಕ್ಕಂಥ ಜಿಲ್ಲೆ. ಈ ಜಿಲ್ಲೆ ಇತರ ಜಿಲ್ಲೆಗೆ, ರಾಜ್ಯಕ್ಕೆ ಮಾದರಿ ಆಗಬೇಕು. ಡ್ರಾಪ್ ಔಟ್ಗಳನ್ನ ತಗೊಂಡು ಯಾರ್ಯಾರು ಓದೋದಕ್ಕೆ ಸಾಧ್ಯ ಇಲ್ವೋ, ಆರ್ಥಿಕ ಸಾಮಾಜಿಕ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಡ್ರಾಪ್ ಔಟ್ ಇದೆ, ಆ ಮಕ್ಕಳನ್ನೆಲ್ಲ ಆಯ್ದು ಈ ಒಂದು ಸಂಸ್ಥೆ ಮುಖಾಂತರ ಮೊಯ್ಲಿ ಸಾಹೇಬ್ರವರು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ದೊಡ್ಡ ಸಾಧನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಏನು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ, ಅದು ಒಂದು ಬುದ್ಧಿ ಅಂದ್ರೆ ಎಲ್ರಿಗೂ ಒಂದಿರುತ್ತೆ. IQ 75 ಇರುತ್ತೆ ಎಲ್ಲರಿಗೂ. ಅದು ಹೇಗೆ ಅವ್ರ ಸನ್ನಿವೇಶ, ಅವಕಾಶಗಳು, ಅವ್ರಿಗೆ ಪ್ರೇರಣೆ, ಪ್ರೋತ್ಸಾಹ ಸಿಗುತ್ತೋ ಅದರ ಆಧಾರದ ಮೇಲೆ ಮಕ್ಕಳು ತಾವು ಬೆಳೀತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಹು ಮಹಾರಾಜರು ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಹಾಯ ಮಾಡಿ ಪ್ರಪಂಚದ ದೊಡ್ಡ ಜ್ಞಾನಶಕ್ತಿ ಆದರೂ ಆ ರೀತಿ ಆಗಲಿಕ್ಕೆ ಮಕ್ಕಳಿಗೆ ಮುಕ್ತ ಅವಕಾಶ ಇದೆ. ಪೇಪರ್ ಹಂಚ್ತಾ ಇದ್ದವರು ಜಡ್ಜ್ ಆಗಿದ್ದಾರೆ. ಮೊನ್ನೆ ಪೇಪರ್ ಹಂಚ್ತಾ ಇದ್ದವರು ಜಡ್ಜ್ ಆಗಿದ್ದಾರೆ, ಪೇಪರ್ ಅಲ್ಲಿ ವರದಿಯಾಗಿದೆ. ಕೃಷಿ ಕಾರ್ಮಿಕರು, ಕೂಲಿ ಕೆಲಸ ಮಾಡೋ ಹೆಣ್ಣು ಮಗಳು 9 ಡಿಗ್ರಿಗಳನ್ನು ಪಡೆದು ಜಡ್ಜ್ ಆಗಿದ್ದಾರೆ. ಸೊ ಯಾರ ಸಾಮರ್ಥ್ಯ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಆದರೆ ಅವಕಾಶಗಳನ್ನು ಕೊಡಬೇಕು. ಆ ಕಾರಣಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ನ್ಯಾಯ, ಸಂವಿಧಾನಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇವತ್ತು ಬಂದಿದೆ. ವೀರಪ್ಪ ಮೊಯ್ಲಿ ಸಾಹೇಬರು ಹೋರಾಟಗಳಿಂದ ಬಂದವರು, ಜಾತಿಯ ಬೆಂಬಲ ಇಲ್ಲದೇನೆ ರಾಜಕೀಯ ಅಧಿಕಾರ ಪಡೆದವರು. ಸಿದ್ದರಾಮಯ್ಯ ರೈತ ಹೋರಾಟದಿಂದ ಬಂದವರು, ಅಲ್ಲಿ ಜಾತಿ ಇರಲಿಲ್ಲ.
ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಡಾಡ್ ಫ್ರಾಂಚೈಸ್ ಕೊಟ್ಟಾಗ ಖುಷಿಯಾಗಿದ್ರು. ಆಚಾರ್ಯ ಕೃಪಲಾನಿ ಅವರು ಕೇಳ್ತಾ ಇದ್ರು, ಏನ್ ಖುಷಿಯಾಗಿದ್ರಿ ಇಷ್ಟು ಅಂತ. ನೋಡಿ, ಇಲ್ಲಿ ತನಕ ರಾಜ ಅರಮನೆಯಲ್ಲಿ ಹುಟ್ಟುತ್ತಿದ್ದ, ಇನ್ಮೇಲೆ ಮತಗಟ್ಟೆಯಲ್ಲಿ ಹುಡ್ತಾನೆ ಅಂತ ಹೇಳಿ. ಆಚಾರ್ಯ ಕೃಪನ್ ನಿಮಗೆಲ್ಲ ಭ್ರಮೆ. ಈ ಎಲ್ಲಾ ಓಟ್ಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿಬಿಡ್ತೀವಿ ನಾವು ಅಂತ ಹೇಳಿದ ಮೇಲೆ ವಾಪಸ್ ಅಂಬೇಡ್ಕರ್ ಅವ್ರಿಗೆ ಹೇಳಿದ್ರು, ನೀವು ಮತದಾರರನ್ನ ಹಣ ಕೊಟ್ಟು ಖರೀದಿ ಮಾಡಿದ್ರೆ ನಿಮ್ಮಂತ ಭಿಕ್ಷುಕ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಮತಗಳು ಹಣಕ್ಕೆ ಹಂಚಿಕೆ ಆಗದೆ ನೋಡಿಕೊಳ್ಳದೆ ಪ್ರಜಾಪ್ರಭುತ್ವದ ಮಹತ್ತರವಾದಂಥ ಅತರ. ಸಂವಿಧಾನಬದ್ಧ ಸಂಸ್ಥೆಗಳು ಚುನಾವಣೆಗಳನ್ನು ನಿಯಂತ್ರಣ ಮಾಡಿದ ರೀತಿಯಲ್ಲಿ ಜನರು ಎಚ್ಚರಿಕೆ ವಹಿಸಬೇಕು. ನಾವು ಏನು ನುಡಿದಿದ್ದೇವೆ 2023ರಲ್ಲಿ ಅದನ್ನು ನಡೆದು ತೋರಿಸಿದ್ದೇವೆ, ಏನು ಮಾಡಿದ್ದೇವೆ ಅದನ್ನು ಹೇಳ್ತಾ ಇದ್ದೇವೆ. ಹೀಗಾಗಿ ವೀರಪ್ಪ ಮೊಯ್ಲಿ ಸಾಹೇಬರು ಒಬ್ಬ ಮಹಾನ್ ನಾಯಕ. ಬಡವರ ಬಗ್ಗೆ ಸಿಇಟಿ ಮುಖಾಂತರ ಇಂಡಿಯಾ ದೇಶದಲ್ಲಿ ಮೊದಲನೇ ಬಾರಿಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮುಖಾಂತರ ಎಲ್ಲ ಮಕ್ಕಳಿಗೆ ಪ್ರವೇಶವನ್ನು ಕಲ್ಪಿಸಿಕೊಟ್ರು. ಲ್ಯಾಂಡ್ ರಿಫಾರ್ಮ್ ಬಗ್ಗೆ ವಕೀಲರಾಗಿ ಉಳುವವನೇ ಭೂಮಿ ಒಡೆಯ ಕಾಯ್ದೆಗೆ ಅವರು ಪೂರಕವಾಗಿ ಕೆಲಸ ಮಾಡಿದ್ರು. ದೇವರಾಜ ಅರಸು ಅವರು, ವೀರಪ್ಪ ಮೊಯ್ಲಿ ಅವರು, ಸಿದ್ದರಾಮಯ್ಯ ಅವರು ಇದ್ದಾಗ ಈ ತರ ಜಾತಿ ರಾಜಕಾರಣ, ಧರ್ಮದ ರಾಜಕಾರಣ ಇರಲಿಲ್ಲ. ಇವೆಲ್ಲವೂ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ, ಅಭಿವೃದ್ಧಿಗೆ ವಿರುದ್ಧವಾದಂತಹ ವಿಷಯಗಳು. ಇದನ್ನು ಮೆಟ್ಟಿ ಜನರು ನಿಂತು ಒಂದು ಆರೋಗ್ಯಕರವಾದಂತಹ ಸಮಾಜ, ಉತ್ತಮ ಗುಣಮಟ್ಟದ ಪ್ರಜಾಪ್ರಭುತ್ವ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ರಾಜಕೀಯ ಪಕ್ಷ ನಡೆಗಳಿಗೆ ಒಂದು ತಡೆಯನ್ನ ಒಡ್ಡಲಿಕ್ಕೆ ಜನರು ಜಾಗೃತಿ. ಮೈ ವೋಟ್ ಮೈ ರೈಟ್, ಇದನ್ನ ತಪ್ಪದೇನೆ ಎಕ್ಸೈಸ್ ಮಾಡಬೇಕು ಅಂತ ಹೇಳಿ ಈ ಒಂದು ಮಹತ್ತರವಾದಂತಹ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುವಂತೆ ವೀರಪ್ಪ ಮೊಯ್ಲಿ ಸಾಹೇಬರು, ಸುನೀಲ್ ರವರು, ಉದಯ್ ಕುಮಾರ್ ಶೆಟ್ಟಿ ನಮ್ಮ ಪಕ್ಷದ ಇತರ ಮುಖಂಡರೆಲ್ಲ ಆಹ್ವಾನ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಕೇಳಿ ತಮಗಳಿಗೂ ಒಂದರಿಗೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ. ನಮಸ್ಕಾರ.